ದೇವರೇ ನಮ್ಮನ್ನು ಕಾಪಾಡ್ದ ಅಂತ ಅನಿಸುತ್ತೆ. ಜಸ್ಟ್ ಎಡ್ಜಲ್ಲಿತ್ತು ಕಾರು, ಒಂದೇ ಒಂದು ಇಂಚಲ್ಲಿ ನಿಂತಿತ್ತು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಏನಾಗ್ತಿತ್ತೋ ನಮಗೆ ಗೊತ್ತಿಲ್ಲ. ನಾವು ಅಲ್ಲೇ ಇರಬೇಕಾಗೋದು. ಇಮಿಡಿಯೇಟ್ ಬ್ರೇಕ್ ಹಿಡಿದ್ಬಿಟ್ಟೆ. ಮಿತ್ತು ನೋಡಿ ವಿಡಿಯೋ ಮಾಡ್ಕೊಳ್ಳೋದ್ನ ಅಂತ ಅಂದ್ಬಿಟ್ಟು ರಿವರ್ಸ್ ಹೋಗ್ಬೇಕು ಅಂತ ಮನ್ಸು ಬಂದಿದ್ದು ನನಗೆ. ಅದನ್ನ ಹೋಯ್ತು ಅಲ್ಲಿಗೆ ಅಂತ ಅರ್ಥ ಆಗ್ತಲ್ಲ. ಅದೇಪ್ಪ ಕಾಣಿಸ್ತದಲ್ಲ. ಅಯ್ಯಪ್ಪ ದೇವ್ರ ದಯ ಇವತ್ತು ಅದೇನೋ ಜ್ಯೋತಿ ಕೃಷ್ಣಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಕೃಷ್ಣನೇ ಕಾಪಾಡಿರೋದು. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ನಿನ್ನೆ ಮತ್ತೆ ವಾಪಸ್ ಬರಲಿಲ್ಲ ಬ್ಯಾಂಗ್ಳೂರಿಗೆ. ಇನ್ನೊಂದು 2 ಡೇಸ್ ಅಲ್ವಾ, ಅಂದರೆ 1 ನೈಟ್ ಅಲ್ವಾ, ಇಲ್ಲೇ ಸ್ಟೇ ಆಗಿಬಿಟ್ಟು ಸಂಡೇ ಮಾರ್ನಿಂಗೇ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ಟೇ ಆದ್ವಿ. ಸೊ ಮಾರ್ನಿಂಗ್ ಎದ್ದು ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಟ್ಟು ಆಮೇಲೆ ರೆಡಿಯಾಗಿ ಬೇರೆ ಯಾವುದಾದ್ರು ಟೆಂಪಲ್ಗೆ ಹೋಗೋಣ, ಇಲ್ಲಿವರೆಗೂ ಬಂದಿದ್ವಿ, ಏನಾದರೂ ನೋಡ್ಕೊಂಡು ಹೋಗೋಣ, ಸುಮ್ಮನೆ ರೂಮಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಏನಾದರೂ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬ ಡಿಸ್ಟೆನ್ಸ್ ಇತ್ತು, ಅಂದರೆ 100 ಕಿಲೋಮೀಟರ್ಸ್ ಆ ಥರ ಇತ್ತು. ಸೊ ಹಾಗಾಗಿ ಮತ್ತೆ ಹೋಗಿ ಮತ್ತೆ ಬಂದು ಟಯರ್ಡ್ ಆಗಿಬಿಡುತ್ತೆ. ಮತ್ತೆ ಮಾರ್ನಿಂಗು ಅನ್ನಪ್ರಾಶನ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಡ್ಬೇಕಲ್ವಾ, ಹೆವಿ ಟಯರ್ಡ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಫಸ್ಟು ಇವತ್ತು ಹೋಗ್ಬಿಟ್ಟು ಮತ್ತೆ ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಇಲ್ಲೇ ಇದ್ದೀವಲ್ಲ, ಇನ್ನೊಂದು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋಗಿ ನೀಟಾಗಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದನೂ ತಿನ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಅಂದರೆ ಫುಲ್ ಡೇ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫುಲ್ ಡೇ ರೆಸ್ಟ್ ಮಾಡಿಕೊಂಡು ಆಮೇಲೆ ಒಂದು 3-4 ಗಂಟೆ ಮೇಲೆ ಏನು ಮಾಡೋದು, ಸುಮ್ಮನೆ ಇದ್ದೀವಲ್ಲ, ಯಾವುದಾದ್ರೂ ಒಂದು ಟೆಂಪಲ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಗ ನಮ್ಮ ಅಕ್ಕ ಇದ್ದವರು ಉಡುಪಿ ಶ್ರೀಕೃಷ್ಣಂಗೆ ಹೋಗ್ಬಿಟ್ಟು ಬಂದುಬಿಡೋಣ, ಚೆನ್ನಾಗಿರುತ್ತೆ, ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಅದೂ ದೂರನೇ ಇತ್ತು, ಪರವಾಗಿಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋಗೋ ದಾರಿಲಿ ಏನಾಯಿತು ನೋಡಿ, ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗಂತೂ. ಪಾಪು ಬೇರೆ ಎಲ್ಲರೂ ಇದ್ರಲ್ಲ, ಕಾರು ಇನ್ನೊಂದು ಸ್ವಲ್ಪ ಅಷ್ಟೇ ಇಮಿಡಿಯೇಟ್ ಬ್ರೇಕ್ ಹಿಡಿದ್ಬಿಟ್ಟೆ. ಅದೇ ಏನೋ ಆಯ್ತಿಲ್ಲ, ಗಾಡಿ ಈಗ ನೀವೆಲ್ಲ ಆರಾಮಾಗಿ ಕೂತಿದ್ದೀರಿ, ನಾನೇ ಮುಂದಕ್ಕೆ ಬಂದೆ. ಮಿತ್ತು ನೋಡಿ ವಿಡಿಯೋ ಮಾಡ್ಕೊಳ್ಳೋದ್ನ ಅಂತ ಅಂದ್ಬಿಟ್ಟು ರಿವರ್ಸ್ ಹೋಗ್ಬೇಕು ಅಂತ ಮನ್ಸು ಬಂದಿದ್ದು ನನಗೆ. ಅದು ನಾನು ಇಲ್ಲಿ ನೋಡಿ, ಇಲ್ಲಿ ಈಗ ನಿಮ್ಗೆ ಈಗ ನೋಡಿ, ಈಗ ಕಾಣುತ್ತೆ ನೀಟಾಗಿ, ಇದ್ರೊಳಗಡೆ ಹೋದ್ರೆ ಏನು ತೊಂದರೆ ಇಲ್ಲ. ಅದು ಹೆಂಗ್ ಹೋಯ್ತು ಅಲ್ಲಿಗೆ ಅಂತ ಅರ್ಥ ಆಗ್ತಲ್ಲ. ಅದೇಪ್ಪ ಕಾಣಿಸ್ತದಲ್ಲ. ಬರೋರು ಯಾವ ಗಾಡಿ ಯಾರು ಬಂದು ನಿಲ್ಸೋರು ಅಯ್ಯಪ್ಪ ದೇವ್ರ ದಯ ಇವತ್ತು ಅದೇನೋ ಜ್ಯೋತಿ ಕೃಷ್ಣಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಕೃಷ್ಣನೇ ಕಾಪಾಡಿರೋದು. ಏನೋಪ್ಪ ಅದೇ ನೋಡು, ನಮ್ಗೆ ಗೊತ್ತಿಲ್ಲಂಗೆ ಆಗ್ಬಿಡುತ್ತೆ. ಯಪ್ಪ ದೇವರೇ ಕಾಪಾಡ್ದ ಅಂತ ಹೇಳಬೇಕು. ನಿಜವಾಗ್ಲೂ ಎಡ್ಜಲ್ಲಿ ನಿಂತಿತ್ತು ಅಷ್ಟೇ, ಜಸ್ಟ್ 1 ಇಂಚಲ್ಲಿ. ಸ್ವಲ್ಪ ಮೂವ್ ಮಾಡೋದಕ್ಕೆ ಹೋಗಿದ್ರು ಗಾಡಿ ಹಳ್ಳದೊಳಗಡೆ ಬಿದ್ದೋಗ್ತಿತ್ತು ಅಂತ ಅನಿಸುತ್ತೆ. ಬಟ್ ದೇವರೇ ಕಾಪಾಡ್ದ ಅಂತ ಹೇಳಬೇಕು. ಜಸ್ಟ್ 1 ಇಂಚಲ್ಲಿ ನಿಂತ್ಕೊಂಡಿತ್ತು. ಸದ್ಯ ಅದೇ ಟೈಮ್ಗೆ ಆ ಕಡೆಯಿಂದ ಕಾರಲ್ಲಿ ಯಾರೋ ಬಂದರು, ಅವ್ರ ಹತ್ರ ಹೆಲ್ಪ್ ಕೇಳಿದ್ದಕ್ಕೆ ಅವರು ಸ್ವಲ್ಪ ಪುಷ್ ಮಾಡಿದ್ದಕ್ಕೆ ಮುಂದಕ್ಕೆ ಬಂತು. ಪುಷ್ ಮಾಡೋಕ್ಕೂ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಡೈರೆಕ್ಟಾಗಿ ಟೆಂಪಲ್ಗೆ ಬಂದ್ವಿ. ಟೆಂಪಲಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಅಲ್ಲಿ ಏನು ಮಾಡೋದು, ರಶ್ ಇದೆಯಲ್ಲ, ಏನು ಮಾಡೋದು, ಮತ್ತೆ ವಾಪಸ್ ಹೋಗ್ಬೇಕಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಸದ್ಯ ಅಲ್ಲಿ ಯಾರೋ ಚಂದಕ್ಕೆ ಗೊತ್ತಿರೋರು ಸಿಕ್ಕಿದ್ರು. ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಚೆನ್ನಾಗಿ ದರ್ಶನವೂ ಮಾಡಿಸಿದ್ರು. ಆಮೇಲೆ ಟೆಂಪಲ್ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಹೇಳಿದ್ರು. ತುಂಬ ಖುಷಿ ಆಯಿತು. ಅದಾದಮೇಲೆ ಅವ್ರ ಜೊತೆನೇ ಊಟಕ್ಕೂ ಹೋದ್ವಿ. ಅವರು ಸ್ಯಾಟರ್ಡೆ ನೆಲದ ಮೇಲೆ ಊಟ ಮಾಡ್ತಾರಂತೆ. ಸೊ ತುಂಬ ಒಳ್ಳೇದಂತೆ ಅದು. ಹಾಗಾಗಿ ನಾವು ಅವ್ರ ಜೊತೆ ಹೋಗಿದ್ವಲ್ಲ, ನಾವು ತಿನ್ನೋಣ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವು ನೆಲದ ಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ಅವರು ಇಲ್ಲಿ ಕೋಲ ನಡೀತಾ ಇದೆ, ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದರು. ನಾವು ನೋಡಿರಲಿಲ್ಲ ಡೈರೆಕ್ಟಾಗಿ ಹೇಗೆ ನಡೆಯುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿಗೆ ಹೋಗಿ ನೋಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ನಾನು ಫೋನಲ್ಲಿ ಟಿ ವಿಲಿ ಅಷ್ಟೇ ನೋಡಿದ್ದು, ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಪಾಪು ಬೇರೆ ಮಲ್ಕೊಂಡ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಇತ್ತು, ಅಂದರೆ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾಯಿದ್ರು, ಮತ್ತು ಇದು ಡೋಲು ಎಲ್ಲ ಬಾರಿಸ್ತಾ ಇದ್ರಲ್ಲ, ಸ್ವಲ್ಪ ಸೌಂಡ್ ಜಾಸ್ತಿ ಇದ್ದಿದ್ದರಿಂದ ಅವ್ನು ಮಲ್ಕೊಂಡಿದ್ನಲ್ಲ, ಸ್ವಲ್ಪ ಬೆಚ್ತಾ ಇದ್ದ. ಹಾಗಾಗಿ ನಾವು ಹೊರಡೋಣ ಬೇಗ, ಮತ್ತು ಇಲ್ಲಿಂದ ಹೊರಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ಅಲ್ಲಿ ಹೋದಾಗಲೇ 12:15 ಅಂತ ಅಂದ್ಕೊತೀನಿ. 12:15 ಆಗಿಬಿಟ್ಟಿದೆ. ಮತ್ತು ಅಲ್ಲಿ ಕಾಡೆಲ್ಲ ಹೋಗ್ಬೇಕಲ್ಲ, ಕಾಡಲ್ಲಿ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಇಲ್ಲಾಂದರೆ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡ್ವಿ. ಇಷ್ಟೊತ್ತಿನಲ್ಲಿ ಮಿಡ್ನೈಟಲ್ಲಿ ಏನಕ್ಕೆ ಹೋಗೋದು, ಬೆಳಿಗ್ಗೆಗೆ ಎದ್ದು ಹೋಗೋಣ ಅಂತ. ಬಟ್ ಅಲ್ಲಿ ಇನ್ನೂ ಮಿಡ್ನೈಟ್ ಆಗಿರೋದ್ರಿಂದ ಯಾವ್ಯಾವ ರೂಮ್ ಸಿಗುತ್ತೋ ಇಲ್ವೋ ಅಂತ
ಗೊತ್ತಾಗಲಿಲ್ಲ. ಅದಾದಮೇಲೆ ನಮ್ಗೆ ಕರ್ಕೊಂಡು ಹೋದ್ರಲ್ಲ ಅವರು ನಮ್ಮನ್ನಲ್ಲಿ ಕಳಿಸಿ ಅವರು ನನಗೆ ಬೆಳಿಗ್ಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟೋದ್ರ. ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ವಿ, ಬಟ್ ಅದು ಕನೆಕ್ಟೇ ಆಗ್ತಿರಲಿಲ್ಲ, ಅವ್ರ ಫೋನು ನೆಟ್ವರ್ಕ್ ಇರಲಿಲ್ಲ ಅನಿಸುತ್ತೆ. ಸೊ ಅದಾದಮೇಲೆ ಬೇಡ, ಮತ್ತೆ ರೂಮ್ ಮಾಡಿ ನಾವೇನಾದರೂ ಸ್ಟೇ ಆದ್ರೂ ಸುಮ್ಮನೆ 1 ಅವರ್ ಅಷ್ಟೇ ಇರಬೇಕಾಗುತ್ತೆ. ಅದಾದಮೇಲೆ ಮತ್ತೆ 3 ಗಂಟೆ ಅಷ್ಟೊತ್ತಿಗೆ ಹೊರಡಲೇಬೇಕು. ಅಲ್ಲಿಗೆ ಹೋಗೋಷ್ಟೊಳಗಡೆ 6:30 ಆಗಿಬಿಡುತ್ತೆ. ಬೇಡ, ಹೊರಟೇ ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ವಿ. 3 ಗಂಟೆಗೆ ರೀಚ್ ಆದ್ವಿ ನಾವು ಹೊರನಾಡು. ಅಲ್ಲಿ 3 ಗಂಟೆಗೆ ರೀಚ್ ಆಗಿ ರೂಮ್ ಮೊದಲೇ ಮಾಡಿದ್ವಲ್ಲ ಅಲ್ಲಿ ಸ್ಟೇ ಆಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಲಗಿದ್ದು. ಮತ್ತೆ ಬೆಳಿಗ್ಗೆ 6:30 7 o'clock ಹಂಗೆ ಎದ್ದು ಎಲ್ಲರೂ ಫ್ರೆಶ್ನಪ್ ಆಗಿ ರೆಡಿಯಾಗಿ ಟೆಂಪಲ್ಗೆ ಹೊರಟ್ವಿ. ಅಂದರೆ ನಾವು ಬಟ್ಟೆಗಳನ್ನ ಜಾಸ್ತಿ ತೊಗೊಂಡು ಹೋಗಿರಲಿಲ್ಲ. ನಾನು ಪಾಪುಗೆ ಮಾತ್ರ ತೊಗೊಂಡು ಹೋಗಿದ್ದೆ. ನನಗೆ ಏನು ಮತ್ತೆ ವಾಪಸ್ ಬಂದುಬಿಡ್ತೀವಲ್ಲ, ಏನಕ್ಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದೇ ಸ್ಯಾರಿ ತೊಗೊಂಡು ಹೋಗಿದ್ದು. ನೋಡಿದ್ರೆ ಅಲ್ಲಿ 2 ದಿವಸ ಇರೋವಾಗಾಯಿತು. ಅದಕ್ಕೆ ಅದನ್ನೇ ವಾಶ್ ಮಾಡಿ ಆಲ್ರೆಡಿ ಇಟ್ಬಿಟ್ಟು ಹೋಗಿದ್ವಿ. ಉಡುಪಿಗೆ ಹೋಗಬೇಕಾದ್ರೆ ವಾಶ್ ಮಾಡಿ ಒಣಗಾಕಿ ಹೋಗಿದ್ವಿ. ಅದು ಬರೋಷ್ಟರೊಳಗಡೆ ಹಾರ್ಕೊಂಡಿತ್ತು. ಮತ್ತೆ ಬೆಳಿಗ್ಗೆ ಅದನ್ನೇ ಹಾಕ್ಕೊಂಡು ಟೆಂಪಲ್ಗೆ ಹೋದ್ವಿ. ಟೆಂಪಲಲ್ಲಿ 10:30 2 ಗಂಟೆವರೆಗೂ ಅನ್ನಪ್ರಸಾದ ನಡೀತಿತ್ತು. ಸೊ ಅಷ್ಟರಲ್ಲಿ ಅಲ್ಲಿಗೆ ಹೋಗಿ ಟಿಕೆಟೆಲ್ಲ ತೊಗೊಂಡು ರೆಡಿ ಆದ್ವಿ. ಸೊ ಅಲ್ಲಿ ನನಗೂ ಗೊತ್ತಿರಲಿಲ್ಲ ಏನೇನು ತೊಗೊಂಡು ಹೋಗಬೇಕು ಅಂತೆಲ್ಲ. ಅದಾದಮೇಲೆ ಅಲ್ಲೆಲ್ಲರೂ ತಂದಿದ್ರು, ಅಂದರೆ ಬೆಳ್ಳಿ ಬಟ್ಲು, ಬೆಳ್ಳಿ ಸ್ಪೂನು ಮತ್ತು ಚಿನ್ನದ ಉಂಗುರ. ಮೇಯ್ನು ಚಿನ್ನದ ಉಂಗುರಲ್ಲೇ ಅಲ್ಲಿ ತಿನ್ನಿಸೋದು. ಸೊ ಚಿನ್ನದ ಉಂಗುರ ತೊಗೊಂಡು ಹೋಗಬೇಕು. ತೊಗೊಂಡೋಗಿ ತುಂಬ ಜನ ಬಂದಿದ್ದರು, ತುಂಬ ಜನ ಮಕ್ಳನ್ನ ಕರ್ಕೊಂಡು ಬಂದಿದ್ದರು. ಸೊ ನಮ್ಮದು ಅದಾದಮೇಲೆ ಸ್ಟಾರ್ಟ್ ಆಯಿತು. ಅಲ್ಲೇನು ಆ್ಯಕ್ಚುಲಿ ಅನ್ನಪ್ರಸನ್ನ ಅಂತ ಅಂದರೆ ಏನು ಅಂದರೆ, ಅವರು ಪ್ರಸಾದ ಮಾಡಿರ್ತಾರಲ್ಲ ಅದನ್ನು ಒಂದು ಚಿನ್ನ ಸ್ಪೂನಲ್ಲಿ ಪಾಪುಗೆ ತಿನ್ನಿಸೋದು ಅಷ್ಟೇ. ಅದು ಬೇರೆ ಏನೂ ಮಾಡಲ್ಲ. ಅಲ್ಲಿ ಒಂದು ಮಂತ್ರಗಳೆಲ್ಲ ಹೇಳ್ತಾರೆ. ಅದಾದಮೇಲೆ ಪಾಪುಗೆ ಚಿನ್ನದ ಸ್ಪೂನಲ್ಲಿ ತಿನ್ಸಿದ್ಮೇಲೆ ಮುಗೀತು. ಆವತ್ತಿಂದ ನಾವು ಬೇಕಿದ್ರೆ ಅನ್ನ ತಿನ್ನಿಸ್ಬೋದು. ಅಲ್ಲೋಗಿ ತಿನ್ನಿಸೋದ್ರಿಂದ, ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ವಾ, ಸೊ ಅಲ್ಲೋಗಿ ತಿನ್ನಿಸೋದ್ರಿಂದ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲೋಗಿ ಆ ಥರ ಮಾಡ್ತಾರೆ ಅಷ್ಟೇ. ಸೊ ಅದಾದಮೇಲೆ ನಾವು ಮಾಡಿಸ್ಕೊಂಡು ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೂ ಅಕ್ಕಿ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ನಾವು ಮನೇಲಿ ಬೇಕಿದ್ದರೆ ಬೆಲ್ಲನ ಎಲ್ಲ ಮಾಡಿ ಅದನ್ನು ಪಾಪುಗೆ ತಿನ್ನಿಸ್ಬೋದು. ಅದು ತುಂಬಾ ಒಳ್ಳೆಯದು. ಸೊ ಅಲ್ಲಿ ಕೊಡ್ತಾರೆ. ನಮಗೆ ಕೇಳಿದ್ರೆ ಚಿಕ್ಕ ಪಕೆಟಲ್ಲಿ ಕೊಟ್ಟಿರ್ತಾರಲ್ಲ, ಅದೇ ಜಾಸ್ತಿ ಏನು ಕೊಡಲ್ಲ. ಅದನ್ನೇ ಮತ್ತೆ ಸ್ವಲ್ಪ ನಾವು ಮನೇಲಿ ರೈಸ್ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಪಾಪುಗೆ ಮಾಡಿಸಿದ್ವಿ. ಆಮೇಲೆ ಪಾಪುಗೆ ಅಕ್ಷರಾಭ್ಯಾಸನೂ ಮಾಡಿಸ್ತೀವಿ ಅಂತ ಅಂದರು. ಅಂದರೆ ಅಲ್ಲೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹಿಂಗಿದ್ರು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲೂ ಮಾಡಿಸಿದ್ವಿ. ಅವಳಿಗೆ ಅಕ್ಷರಾಭ್ಯಾಸ ಅವಳಿಗೂ ಮಾಡಿಸಿದ್ವಿ. ಮುಗೀತು. ಇಬ್ಬರು ಆಟ ಆಡ್ತಾಯಿದ್ರು. ನನ್ನ ಮಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಪಂಚೆ ಮತ್ತು ಶರ್ಟಲ್ಲಿ ನನ್ನದೇ ದೃಷ್ಟಿಯಾಗಿತ್ತು. ಅದಾದಮೇಲೆ ಒಂದಷ್ಟು ಸೇವೆಗಳ ಮಾಡೋಣ ಅಂತ ಹೇಳ್ಬಿಟ್ಟು ಚಂದು ತೊಗೊಂಡು ಬಂದಿದ್ರು. ಸೊ ಪಾಪು ಮಲ್ಕೊಂಬಿಟ್ಟಿದ್ದ. ಅದಾದಮೇಲೆ ಅಲ್ಲೊಬ್ಬರು ಸಿಕ್ಕಿದ್ರು. ನನಗೆ ಎಲ್ಲಾದರೂ ಹೋಗಿ ಯಾರಾದರೂ ಸಿಕ್ಕಿ ಏನಾದರೂ ಫೋಟೋ ಗಿಟೋ ಅಂತ ಅಂದಾಗ ನಂಗೆ ನಿಜವಾಗ್ಲೂ ಹೆಂಗೆ ಇದಾಗುತ್ತೆ ಅಂದರೆ, ಅಯ್ಯೋ ಏನಪ್ಪ, ಯಾರಾದರೂ ನೋಡಿ ಇವ್ರೇನು ದೊಡ್ಡ ಸೆಲೆಬ್ರಿಟಿನ ಅಂತ ನೋಡ್ತಾರೇನೋ ಅಂತ ಅನಿಸ್ತಾ ಇರುತ್ತೆ. ಬಟ್ ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಫೋಟೋ ಕೊಟ್ಟು ಅದಾದಮೇಲೆ ದೀಪದ ಸೇವೆಗೆ ತೊಗೊಂಡಿದ್ರು ಚೀಟಿನ. ಹಂಗಾಗಿ ಅಲ್ಲಿ ದೀಪ ಎಲ್ಲ ಬೆಳಗಿ
ಕೊಟ್ಟು ಮತ್ತೆ ಇನ್ನೊಂದಷ್ಟು ಸೇವೆಗಳನ್ನ ತೊಗೊಂಡಿದ್ರು, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಆಮೇಲೆ ಪಾಪುಂಗೆ ಫೀಡಿಂಗಿಗೂ ಅಲ್ಲಿ ಇದೆ ರೂಮು, ಫೀಡಿಂಗ್ ರೂಮ್ಸ್ ಇದೆ. ಅಂದರೆ ತುಂಬ ಜನ ಪಾಪುಗಳನ್ನ ಕರ್ಕೊಂಬರ್ತಾರಲ್ಲ, ಹಾಗಾಗಿ ಅಲ್ಲಿ ಇಟ್ಟಿದ್ದಾರೆ ಫೀಡಿಂಗ್ ರೂಮ್ ಒಂದು 3 ಇದೆ. ಸೊ ಆರಾಮಾಗಿ ಫೀಡಿಂಗ್ ಮಾಡಿಸೋದಕ್ಕೂ ಏನೂ ತೊಂದರೆ ಆಗೋಲ್ಲ, ಆರಾಮಾಗಿ ಹೋಗಿ ಮಾಡಿಸ್ಬೋದು. ಸೊ ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಬರಬೇಕಾದ್ರೆ ನೆಕ್ಸ್ಟ್ ಟೈಮ್ ಹೋಗಬೇಕಾದ್ರೆ ನೀವು ರಥೋತ್ಸವ ಏನಾದರೂ ಇದೆಯಾ ಅಂತ ತಿಳ್ಕೊಂಡು ಹೋಗಿ. ನಮ್ಮ ಥರನೇ ಆಮೇಲೆ ಬ್ಲೈಂಡಾಗಿ ಹೋಗಿಬಿಟ್ಟು ಅದಾದಮೇಲೆ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಅವ್ರು ಅವತ್ತು ಅನ್ನಪ್ರಾಶನ ಮಾಡೋದಕ್ಕೆ ಹೋಗಲ್ಲ. ನೀವು ತಿಳ್ಕೊಂಡು ಹೋಗಿ, ಆಮೇಲೆ ಅಲ್ಲೇ ಸ್ಟೇ ಆಗಬೇಕಾಗುತ್ತೆ, ಇಲ್ಲ ಅಂತಂದರೆ ವಾಪಸ್ ಬರಬೇಕಾಗುತ್ತೆ, ಹಂಗಾಗ್ಬಿಡುತ್ತೆ. ಸೊ ನಾವು ಮಾಡಿದ್ವಲ್ಲ ಹಾಗಾಗಿ. ಅದಾದಮೇಲೆ ನಾವು ಅಲ್ಲಿ ಅಕ್ಕಿ ಮತ್ತು ಬೆಲ್ಲ ದಾನ ಮಾಡೋದು ಒಂದು ತೊಗೊಂಡಿದ್ವಿ, ಅದನ್ನು ಮಾಡಿ ಅದಾದಮೇಲೆ ಊಟಕ್ಕೆ ಅಂತ ಹೊರಟ್ವಿ. ಅಲ್ಲಿ ಪ್ರಸಾದ ತುಂಬ ಲೈನ್ ಇತ್ತಪ್ಪ ಪ್ರಸಾದಕ್ಕೆ. ಅಂದರೆ ಸಂಡೇ ಅಲ್ವಾ, ವೀಕೆಂಡಲ್ಲಿ ತುಂಬ ಜನ ಇರ್ತಾರಲ್ಲ. ಸೊ ಹಾಗಾಗಿ ಅಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಡೋಣ, ಇನ್ನೇನು ಮುಗೀತಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರು ಕಡೆ ಹೊರಟ್ವಿ. ನಿಜವಾಗ್ಲೂ ಒಂಥರ ಮನೆ ಥರ ಇದ್ಬಿಟ್ಟಿದ್ವಿ. 3 ಡೇಸ್ ಆಯ್ತಲ್ಲ. ಸೊ ಒಳ್ಳೆ ಮನೆ ಥರನೇ, ರೂಮ್ ಫುಲ್ಲು, ಎಲ್ಲರೂ ರೂಮ್ ಖಾಲಿ ಮಾಡಿದರು, ನಾವು ಮಾತ್ರ ನಮ್ಮ ರೂಮಲ್ಲಿ ನಾವು ಮಾತ್ರ ಇದ್ವಿ. ಸೊ ಅದಾದಮೇಲೆ ಮುಗಿಸ್ಕೊಂಡು ಎಲ್ಲ ಹೊರಟ್ವಿ ಬ್ಯಾಂಗ್ಳೂರಿಗೆ. ಇನ್ನು ಆಲ್ರೆಡಿ ಟೈಮ್ ಆಗೋಗಿತ್ತು, ಒಂದು 4 ಗಂಟೆ ಅಂತ ಅನಿಸುತ್ತೆ. ನಾವು ಅಲ್ಲಿಂದ ಹೊರಟಾಗ 4-5 ಗಂಟೆ. ಮತ್ತೆ ಹೋಗ್ತಾ ಎಲ್ಲಾದರೂ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೋತಾ ಇದ್ವಿ. ಅಂದರೆ ಇಷ್ಟು ದೂರ ಬಂದಿದ್ದೀವಲ್ಲ, ದಾರೀಲಿ ಹೋಗ್ತಾ ಏನಾದರೂ ಪ್ಲೇಸ್ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಂದರೆ ದಾರಿಲಿ ಹೋಗ್ತಾ ಸಿಗೋದು ಅಂದರೆ ಬೇಲೂರು, ಹಳೆಬೀಡು ಸಿಗುತ್ತೆ. ಸೊ ಸಿಕ್ಕಿದ್ರೆ ಬೇಲೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅಕ್ಕ ಇದು ವಿಡಿಯೋ ಮಾಡಕ್ಕೆ ಬರ್ದ್ಬಿಟ್ಟೆ ಅಕ್ಕ. ಅದು ಗಾಡಿ ಟಚ್ ಮಾಡ್ಬಿಡ್ಬೇಕು, ಅದಕ್ಕೆ ಪುಟ್ಯಕ್ಕ ಕಾಯಲ್ವಾ ತಿನ್ನಲ್ಲ. ಸೊ ಅಲ್ಲಿಂದ ಹೊರಟ್ವಿ. ಸದ್ಯ ನಾನು ಪಾಪುಗೆ ಒಂದು 3-4 ಜೊತೆ ಬಟ್ಟೆ ತೊಗೊಂಡೋಗಿದ್ದೆ, ಹಂಗಾಗಿ ಮ್ಯಾನೇಜ್ ಆಯಿತು. ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡೋದು. ಈ ಡೈಪರ್ಸು, ವೆಟ್ ವೈಪ್ಸ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡೋಗಿದ್ರಿಂದ ಕರೆಕ್ಟಾಗಿ ಆಯಿತು. ಇಲ್ಲಾಂದರೆ ನಿಜವಾಗ್ಲೂ ಕಷ್ಟ ಆಗ್ತು ಪಾಪುಗೆ ಏನಾದರೂ ಬಟ್ಟೆ ಇಲ್ಲ ಅಂತ ಅಂದಿದ್ದರೆ. ಅದಾದಮೇಲೆ ಅಲ್ಲಿ ತೋಟಕ್ಕೆ ನೀರು ಬಿಟ್ಟಿರ್ತಾರಲ್ಲ, ಅದು ಸ್ವಲ್ಪ ಕಾರ್ ಮೇಲೂ ಬೀಳ್ತಾಯಿತ್ತು. ಹಾಗಾಗಿ ಅಲ್ಲೊಂದು 5 ನಿಮಿಷ ನಿಂತ್ಕೊಂಡಿದ್ವಿ. ಎಷ್ಟು ಬಿಸಿಲಪ್ಪ ಅಂತ ಹೇಳಿದ್ರೆ, ಫುಲ್ಲು ಕಾರೊಳಗೆಲ್ಲ ಕಾವು ಸ್ವಲ್ಪ ಫುಲ್ಲು ಸೆಕೆ ಆಗ್ತಾಯಿತ್ತು. ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಹೊರಟ್ವಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವ್ಲಾಗ್ನ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೋಗ್ತಾ ಬೇಲೂರಿಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹೋದ್ವಿ, ಬಟ್ ಟೆಂಪಲ್ ಕ್ಲೋಸ್ ಆಗಿತ್ತು ಅಷ್ಟೇ. ಅಲ್ಲಿಂದ ಬೆಂಗ್ಳೂರಿಗೆ ಹೊರಟ್ವಿ. ಬಾಯ್.